2026 ಮಿಥುನ ರಾಶಿಯ ವರ್ಷ ಭವಿಷ್ಯ ಹೇಗಪ್ಪ ಇದೆ ಅಂತ ನೋಡೋಣ. ಮೊದಲಿಗೆ ಜೂನ್ 2ನೇ ತಾರೀಕುವರೆಗೂ ಮಿಥುನ ರಾಶಿಯವರಿಗೆ ಕಳೆದ ವರ್ಷ ಹೇಗಿತ್ತೋ ಅದೇ ರೀತಿ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಯಾಕೆಂತಂದ್ರೆ ಇನ್ನು ಗುರುಗ್ರಹ ಮಿಥುನ ರಾಶಿಯಲ್ಲೇ ಇರೋದ್ರಿಂದ ಯಾವುದೇ ಬದಲಾವಣೆ ಆಗಿರೋದಿಲ್ಲ. ಅದೇ ಜೂನ್ 2ನೇ ತಾರೀಕು ನಂತರ ಗುರು ಕಟಕ ರಾಶಿ ಪ್ರವೇಶ ಮಾಡ್ತಾನೆ. ಕಟಕ ರಾಶಿ ಪ್ರವೇಶ ಮಾಡಿದಾಗ ಏನಪ್ಪಾ ಆಗುತ್ತೆ ಅಂತಂದ್ರೆ ಮಿಥುನ ರಾಶಿಯವರಿಗೆ ಅವ್ರು ಅನ್ಕೊಂಡಿದ್ದಂತ ಎಲ್ಲಾ ಕೆಲ್ಸಗಳು ಸಲೀಸಾಗಿ ಆಗ್ತಾ ಬರ್ತಾ ಇರುತ್ತೆ. ಹಣಕಾಸಿನಲ್ಲಿ ಅಭಿವೃದ್ಧಿ, ಕುಟುಂಬದಲ್ಲಿ ಏಳಿಗೆ, ಯಾರ ಜೊತೆ ಎಲ್ಲ ಮಾತ್ ಬಿಟ್ಟಿರ್ತೀರಾ ಅವರೆಲ್ಲ ತಾನೇ ಅವರೇ ಬಂದು ಮಾತಾಡೋ ಅಂಥದ್ದು, ಮತ್ತೆ ಒಳ್ಳೆ ಶುಭ ಕಾರ್ಯಗಳು ನಡೆಯುತ್ತೆ. ಏನೊಂದು ಹೊಸ ಜಾಗ ತಗೊಳೋದು, ಇಲ್ಲ ಒಂದ್ ಮದ್ವೆ ಮಾಡೋ ಅಂಥದ್ದು, ಇಲ್ಲ ಒಂದು ಗೃಹ ಪ್ರವೇಶನೋ, ಇಲ್ಲ ಇರೋ ಮನೆನ ಬದಲಾವಣೆ ಮಾಡೋಂಥದ್ದು, ಪ್ರತಿ ಒಂದು ಮಿಥುನ ರಾಶಿಯವರಿಗೆ ಶುಭ ಕಾರ್ಯಗಳು ನಡೀತಾ ಬರುತ್ತೆ. ಕುಟುಂಬದವ್ರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ಯಾಕೆಂದ್ರೆ ಗುರುಗ್ರಹ 2ನೇ ಮನೆಯಲ್ಲಿ ಇರ್ತಾನೆ. ಹಾಗಾಗಿ ಮಿಥುನ ರಾಶಿಯವರಿಗೆ ತುಂಬಾ ಚೆನ್ನಾಗಿರುತ್ತೆ 2026ರಲ್ಲಿ. ಮತ್ 3ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಯಾಕೆಂತಂದ್ರೆ ಸ್ನೇಹಿತರ ಜೊತೆನೋ ಅಥವಾ ಅಕ್ಕ ತಂಗಿರ ಜೊತೆನೋ ಮಾತಾಡೋ ಬರದಲ್ಲಿ ಏನ್ ಮಾಡ್ತೀರಾ, ಜೋಶಲ್ಲಿ ಸ್ವಲ್ಪ ಅವ್ರಿಗೆ ಮನ್ಸಿಗೆ ಹರ್ಟ್ ಆಗೋ ತರ ಮಾತಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಕೇತು ಬಂದು ವಾಕ್ಸ್ಥಾನ ಅಲ್ವಾ, 3ನೇ ಮನೆಯಲ್ಲಿ ಇರೋದ್ರಿಂದ ನಮ್ಗೆ ಫ್ಲೋನಲ್ಲಿ ಮಾತು ಬಂದ್ಬಿಡುತ್ತೆ. ಅದನ್ನ ಸ್ವಲ್ಪ ನೋಡ್ಕೊಂಡು ಮಾತಾಡಿ ನೀವು. ಇನ್ನು ಮಿಥುನ ರಾಶಿಯವರ ಮಕ್ಕಳು ಯಾರೆಲ್ಲ ಇರ್ತಾರೆ ಅವ್ರಿಗೊಂದು ಒಳ್ಳೆ ಎಜುಕೇಶನ್ ಇರುತ್ತೆ. ಈ ಸರಿ ಯಾವ್ದನ್ನ ಅನ್ಕೊಂಡಿರ್ತೀರೋ ಅದನ್ನ ನೀವು ಜಯ ಮಾಡ್ತೀರಾ, ಚೆನ್ನಾಗಿ ಓದ್ತೀರಾ, ಎಕ್ಸಾಮ್ ನಲ್ಲಿ ಒಳ್ಳೆ ರಿಸಲ್ಟ್ ಬರೋ ಅಂತದಿರುತ್ತೆ. ಮತ್ತೆ ಯಾರು ಮಿಥುನ ರಾಶಿಯವರೆಲ್ಲ ಮಕ್ಳಾಗಿಲ್ಲಪ್ಪ ಇನ್ನು ನಮ್ಗೆ ಅಂತ ಪಾಪ ಎಷ್ಟು ವರ್ಷದಿಂದ ಕಾಯ್ತಾ ಇರ್ತೀರಾ ಅಂತವ್ರಿಗೆಲ್ಲ ಮಕ್ಳ ಭಾಗ್ಯ ಇರುತ್ತೆ. ಈ ವರ್ಷ ಒಂದೇನೋ ಒಂದು ಟ್ರೀಟ್ಮೆಂಟ್ಗೆ ಹೋಗೋದು, ಒಂದೊಳ್ಳೆ ಡಾಕ್ಟರ್ ಸಿಗೋದು, ಯಾವುದೋ ಒಂದು ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಎಲ್ಲ ಶುಭ ಫಲಗಳೇ ಇರುತ್ತೆ. ಇನ್ನ ಮಿಥುನ ರಾಶಿಯವರಿಗೆ ಗುರುಗ್ರಹ ಬಂದು ಮಕರ ರಾಶಿಯನ್ನ ನೋಡ್ತಾನೆ. ಮಕರ ರಾಶಿ ಬಂದು 8ನೇ ಮನೆ ಆಗತ್ತೆ. 8ನೇ ಮನೆ ಆಗೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಗಮನ ಇರ್ಲಿ. ಯಾಕೆಂತಂದ್ರೆ 8ನೇ ಮನೆ ಅಂದ್ರೇನೆ ಆರೋಗ್ಯ ಅಲ್ವಾ, ಆರೋಗ್ಯದ ಕಡೆ ಗಮನ ಕೊಟ್ರೆ ಇನ್ಯಾವುದೇ ರೀತಿಯ ತೊಂದರೆ ಇರಲ್ಲ. ಇನ್ನು 9ನೇ ಮನೆಯಲ್ಲಿ ರಾಹು ಇರ್ತಾನೆ. ಸ್ವಲ್ಪ ತಂದೆ ಬಗ್ಗೆನು ನೀವು ಜಾಗರೂಕರಾಗ್ರಿ. ಮತ್ತೆ ಇನ್ನ ನಿಮ್ಗೆ ಮಿಥುನ ರಾಶಿಯವರಿಗೆ 9ನೇ ಮನೆಯವನು 8ನೇ ಮನೆಯವನು ಶನಿನೇ ಅಧಿಪತಿ ಆಗಿರ್ತಾನೆ. ಅವನ್ ಬಂದು 10ನೇ ಮನೆಯಲ್ಲಿ ಕೂತಿರ್ತಾನೆ. 10ನೇ ಮನೆಯಲ್ಲಿ ಕೂತಿರೋದ್ರಿಂದ ಗುರುಗ್ರಹನು ನಿಮ್ಗೆ ಆ 10ನೇ ಮನೆ ವೀಕ್ಷಣೆ ಮಾಡೋದ್ರಿಂದ ಯಾವ್ದು ಹಳೇದು ಪಿತ್ರಾರ್ಜಿತ ಆಸ್ತಿ ಅನ್ನೋದಿರುತ್ತೋ ಅದ್ ಬರ್ದಿರ ಇರುತ್ತೋ, ಒಂದ್ ಜಗಳನೋ ಕದ್ನನೋ ಇಲ್ಲ ಕೋರ್ಟು ಕಚೇರಿ ಕೇಸ್ ನಡೀತಾ ಇರುತ್ತೋ ಅದೆಲ್ಲ ನಿಮ್ಗೆ ಈ ವರ್ಷ ಜೂನ್ 2 ನಂತರ ಸಾಲು ಆಗ್ತಾ ಬರುತ್ತೆ. ನೀವು ಅನ್ಕೊಂಡಿದ್ದಂತ ಆಸ್ತಿ ನಿಮ್ ಕೈ ಸೇರುತ್ತೆ. ಮತ್ ಮನೆ ಕಟ್ಬೇಕು, ಏನೋ ಒಂದು ಹೊಸದು ವಸ್ತು ತಗೋಬೇಕು ಅಂತಿರ್ತೀರಾ, ಈ ವರ್ಷ ಮಿಥುನ ರಾಶಿಯವರಿಗೆ ಕನ್ಸೆಲ್ಲ ನನ್ಸಾಗತ್ತೆ. ಇನ್ನು ಉದ್ಯೋಗದಲ್ಲಿ ಏನಪ್ಪಾ ಅಂತಂದ್ರೆ ನೀವು ಮಿಥುನ ರಾಶಿಯವರಿಗೆ ತುಂಬಾ ದಿವಸದಿಂದ ನಾನೊಂದು ಹೊಸ ಕೆಲಸ ಪ್ರಾರಂಭ ಮಾಡ್ಬೇಕು, ಇಲ್ಲ ಒಂದು ಅಂಗಡಿ ಓಪನ್ ಮಾಡ್ಬೇಕು, ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರ. ಅದು ನಿಮ್ಗೆ 2 ವರ್ಷದಿಂದ ಆಗ್ತಾನೆ ಇರಲ್ಲ, ಏನಾದ್ರೂ ಒಂದ್ ತಡೆಗಳು ಬರ್ತಾ ಇರುತ್ತೆ. ಆದ್ರೆ ಈ ವರ್ಷ ಏನಪ್ಪಾ ಆಗತ್ತೆ ಅಂತಂದ್ರೆ ನೀವು ಅನ್ಕೊಂಡಿದ್ದಂತಕ್ಕಿನ್ನ ಹೆಚ್ಚಿನ ಮಹತ್ವದಲ್ಲಿ ನಿಮ್ಗೆ ಸಕ್ಸಸ್ ಕಾಣ್ತಾ ಬರ್ತೀರಾ. ಕೆಲ್ಸದಲ್ಲಿ ಅಭಿವೃದ್ಧಿ ಇರುತ್ತೆ, ಪ್ರಮೋಷನ್ ಇರುತ್ತೆ, ಇನ್ಕ್ರಿಮೆಂಟ್ ಇರುತ್ತೆ. ಮತ್ತೆ ಅದರಲ್ಲಿ ನೀವು ಅನ್ಕೊಂಡಿದ್ಕಿನ್ನ ದುಪ್ಪಟ್ಟು ಲಾಭ ಬರ್ತಾ ಇರುತ್ತೆ ಮಿಥುನ ರಾಶಿಯವರಿಗೆ. ಇನ್ ಮಿಥುನ ರಾಶಿಯವರು ಏನಪ್ಪ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನಿಮ್ಗೆ ಮಿಥುನ ರಾಶಿಯವರು ಸ್ವಲ್ಪ ರಾಹು ಗ್ರಹನ ಶನಿ ಗ್ರಹನ ಆರಾಧನೆ ಮಾಡ್ತಾ ಬನ್ನಿ. ಇನ್ನೇನು ಹೆಚ್ಚು ಮಿಥುನ ರಾಶಿಯವರಿಗೆ ಪರಿಹಾರಗಳಿರಲ್ಲ. ಈ ವರ್ಷ ಮಿಥುನ ರಾಶಿಯವರಿಗೆ ಹಬ್ಬನೇ ಅಂತಾನೆ ಹೇಳ್ಬೋದು. ಈ 2026ರಲ್ಲಿ ತುಂಬಾ ಅದೃಷ್ಟವಂತರು ಯಾರಪ್ಪ ಅಂತಂದ್ರೆ ಅದು ಮಿಥುನ ರಾಶಿಯವರೇ ಆಗಿರ್ತಾರೆ. ಇದಿಷ್ಟು ಮಿಥುನ ರಾಶಿಯ 2026ರ ಭವಿಷ್ಯ.